ನಮಸ್ತೆ, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಚೇತನ. ಇವತ್ತಿನ ವಿಡಿಯೋದಲ್ಲಿ ಟ್ರಯಾಂಗಲ್ ಸ್ಟಾರ್ಟ್ ಮಾಡೋಣ. ಇದು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೋಸ್ಕರ ಮಾಡ್ತಾ ಇರೋ ವೀಡಿಯೋಸು. ಮ್ಯಾಥ್ಸ್ ಸ್ಪೆಸಿಫಿಕ್ ಪೇಪರ್ ಇದೆ, ಸ್ಪೆಸಿಫಿಕ್ ಪೇಪರ್ 2 ಬರುತ್ತೆ. ಎರಡನೇ ಪೇಪರು. ಇದರಲ್ಲಿ ಮ್ಯಾಥ್ಸ್ 70%, ಫಿಸಿಕ್ಸ್ 20%, ಹಾಗೆ ಜಿಯೋಗ್ರಫಿ 10% ಬರುತ್ತೆ. ಮ್ಯಾಥ್ಸಲ್ಲಿ ಅರ್ಥಮೆಟಿಕ್, ಅದಾದಮೇಲೆ ಆಲ್ಜಿಬ್ರಾ, ಆಮೇಲೆ ಏನು ಬರುತ್ತೆ ಅಂದರೆ ಜಾಮೆಟ್ರಿ. ಸೊ ಅರ್ಥಮೆಟಿಕ್ ಆ್ಯಂಡ್ ಆಲ್ಜಿಬ್ರಾ ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ. ದಯವಿಟ್ಟು ನಮ್ಮದು ಸಪ್ರೇಟ್ ಪ್ಲೇಲಿಸ್ಟೇ ಇದೆ ಲ್ಯಾಂಡ್ ಸರ್ವರ್ ಎಕ್ಸಾಮ್ಗೆ ಅಂತ. ಟಾಪಿಕ್ ವೈಸ್ ಮಾಡಿದ್ದೀನಿ, ಅದನ್ನೊಂದು ಸತಿ ನೋಡಿ ನೀವು. ಹಾಗೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ದು ಸಾಲ್ವ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಜಾಮೆಟ್ರಿಲಿ ಮಾಡ್ತಾಯಿದ್ದೀವಿ. ಜಾಮೆಟ್ರಿಲೂ ಸಹ ನಾವು ಆಲ್ರೆಡಿ 2 ವಿಡಿಯೋ ಕಂಪ್ಲೀಟ್ ಮಾಡಿದ್ದೀವಿ, ಬೇಸಿಕ್ಸ್ ನೋಡಿದ್ದೀವಿ. ಸೊ ಇವತ್ತಿನ ಕ್ಲಾಸ್ ಬಂದು ಟ್ರಯಾಂಗಲ್ಸ್ ಅಂದರೆ ಏನು, ಆ್ಯಂಗಲ್ ಫಾರ್ಮ್ ಮಾಡೋದು ಅವೆಲ್ಲ ಇರುತ್ತೆ. ಇದ್ರದ್ದು ಬೇಸಿಕ್ ಬಂದು ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಅಂತ. ಆ ವಿಡಿಯೋನ ಒಂದು ಸತಿ ನೋಡಿ ಆ್ಯಂಗಲ್ಸಲ್ಲಿ ಎಷ್ಟು ಥರ ಬರುತ್ತೆ, ಆ್ಯಂಗಲ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ತಿಳ್ಕೊಂಡು ಈ ವಿಡಿಯೋ ನೋಡಿದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೆ ನನ್ನದೊಂದು ಟೆಲಿಗ್ರಾಮ್ ಚಾನಲ್ ಸಹ ಇದೆ, ಅದನ್ನು ದಯವಿಟ್ಟು ಜಾಯ್ನ್ ಆಗಿ. ಯಾಕಂದರೆ ಅಲ್ಲಿ ಕ್ವೆಶ್ಚನ್ ಪೇಪರು ಅಥವಾ ಏನಾದ್ರು ಡಿಸ್ಕಷನ್ ಇದ್ದರೆ ಅಲ್ಲೂ ಸಹ ನಾವು ಮಾಡ್ಬೋದು. ಇನ್ನು ಭಾಳಷ್ಟು ಜನಕ್ಕೆ ಕ್ವೆಶನ್ಸ್ ಇದೆ, ಇಷ್ಟು ಮಾತ್ರ ಓದಿದ್ರೆ ಸಾಕು ಸ್ಪೆಸಿಫಿಕ್ ಪೇಪರ್ಗೆ ಅಂತ ಕ್ವೆಶನ್ಸ್ ಬರ್ತಾಯಿತ್ತು. ನೋಡಿ, ಲ್ಯಾಂಡ್ ಸರ್ವರ್ ಎಕ್ಸಾಮ್ ನಡೆದಿದ್ದು 2016ರಲ್ಲಿ. ಅದಾದಮೇಲೆ ಇವಾಗಲೇ ನಡೀತಾ ಇರೋದು KPSCಯಿಂದ. ಸೊ KPSC ಪ್ರಿಪೇರ್ ಮಾಡ್ತಿರೋದ್ರಿಂದ ಇವಾಗಿನ ಟ್ರೆಂಡಲ್ಲಿ KPSC ಯಾವ ಥರ ಕ್ವೆಶನ್ಸ್ ಕೇಳ್ತಾ ಇದೆ ಅನ್ನೋದನ್ನು ನಾವು ಮೊದಲಾಗೆ ತಿಳ್ಕೊಬೇಕಾಗುತ್ತೆ. ಅಂದರೆ ಪೇಪರ್ 1ನಲ್ಲಿ. ಸೊ ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡೂ ಸ್ಕೋರಿಂಗ್ ಇದೆ. ಸೊ ಪೇಪರ್ 2 ಮೇಲೇ ಡಿಪೆಂಡ್ ಆಗೋದಕ್ಕೂ ಆಗೋದಿಲ್ಲ. ಹಾಗಾಗಿ ಓವರಾಲ್ ಆಗಿ ನಾವು ಸಿಲೆಬಸ್ ಪ್ರಕಾರ ಕವರ್ ಮಾಡ್ತಾ ಹೋಗಬೇಕಾಗುತ್ತೆ. ಏನೇ ಆಗಲಿ ನಾವು ನಮ್ಮ ಸಾಧ್ಯ ಆದಷ್ಟು ನಮ್ಮ ಎಫರ್ಟ್ನ ನಾವು ಹಾಕಲೇಬೇಕು. ಸೊ ಮ್ಯಾಕ್ಸಿಮಮ್ ಎಫರ್ಟ್ ಹಾಕೋಣ, ಪಾಸಿಟಿವ್ ಥಾಟಲ್ಲಿ ಎಕ್ಸಾಮ್ನ ಅಟೆಂಡ್ ಮಾಡೋಣ ಅನ್ನೋದು ನನ್ನ ಸಜೆಷನು. ಓಕೆ, ಸೊ ಆಲ್ ದಿ ಬೆಸ್ಟ್. ಚೆನ್ನಾಗಿ ಪ್ರಿಪೇರ್ ಆಗಿ. ಇವತ್ತಿಂದನೂ ಸ್ಟಾರ್ಟ್ ಮಾಡಿ. ಹಾಗೆ ಇನ್ನಷ್ಟು ವೀಡಿಯೋಸು ಯಾವ ಟಾಪಿಕ್ಗೆ ಮಾಡಬೇಕು ಅಂತ ಹೇಳಬೇಕು ಅಂತ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲೂ ಸಹ ಅದನ್ನು ನೀವು ಹೇಳ್ಬೋದು. ನಾನು ಆ ವಿಡಿಯೋಸ್ನ ಮಾಡೋದಕ್ಕೆ ಸಹ ಪ್ರಯತ್ನ ಪಡ್ತೀನಿ. ಓಕೆ, ಸೊ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಟ್ರಯಾಂಗಲ್ಸು. ಸೊ ಈ ಟ್ರಯಾಂಗಲ್ ಅಂದರೆ ಏನು? ಸೊ ಟ್ರಯಾಂಗಲ್ ನಾವೆಲ್ಲಿ ನೋಡಿದ್ದೀವಿ ಅಲ್ಲ, ಈ ಥರ ಇರುತ್ತೆ ಟ್ರಯಾಂಗಲ್. ಸೊ ಇದೇನಿದು ಎನ್ಕ್ಲೋಸ್ಡ್ ಬೈ 3 ಸೈಡ್ಸ್. ಇದು ಒಂದು ಮೊದಲನೇ ಸೈಡು, ಎರಡನೇ ಸೈಡು, ಮೂರನೇ ಸೈಡ್ ಇದು. ಓಕೆನಾ? ಸೊ ಇದು ಟ್ರಯಾಂಗಲ್ ABC. ಸೊ ಡಿನೋಟ್ ಮಾಡೋದು ಟ್ರಯಾಂಗಲ್ ಈ ಥರ, ಟ್ರಯಾಂಗಲ್ ABC. ಇನ್ ಕೇಸ್ ಇಲ್ಲಿ ಏನಾದರೂ ನಾನು ಒಂದು ಪರ್ಪೆಂಡಿಕ್ಯುಲರ್ ಎಳೆದ್ರೆ, ಓಕೆ, ಸ್ಟ್ರೈಟ್ ಆಗಿರುತ್ತೆ. ಸೊ ಈ ಪರ್ಪೆಂಡಿಕ್ಯುಲರ್ ಎಳೆದ್ರೆ ಏನಾಗಿರುತ್ತೆ, ಇದು ಹೈಟು ಇಲ್ಲೊಂದು ಆ್ಯಂಗಲ್ ಫಾರ್ಮ್ ಮಾಡುತ್ತೆ. ಇದು ರೈಟ್ ಆ್ಯಂಗಲ್ ಆಗಿರುತ್ತೆ. ಇದನ್ನು H ಅಂತ ಹೇಳ್ತವೆ. ಹೈಟ್, H = ಹೈಟ್ ಆಫ್ ದಿ ಟ್ರಯಾಂಗಲ್. ಓಕೆ, ಸೊ ಯಾವುದೇ ಟ್ರಯಾಂಗಲ್ನ ಏರಿಯಾ ಕಂಡುಹಿಡಿಬೇಕು ಅಂದರೆ ಏನು ಅಂದರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಓಕೆ, ಇದು ಜನರಲ್ ಫಾರ್ಮುಲಾ ನಾವು ಓದಿರೋದು. ಸೊ ಇದಾದಮೇಲೆ ಕೆಲವು ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ಸ್ ನೋಡೋಣ. ಪ್ರಾಪರ್ಟೀಸ್. ಓಕೆ, ಮೊದಲನೇ ಪ್ರಾಪರ್ಟಿ. ಸೊ ಮೊದಲನೇ ಪ್ರಾಪರ್ಟಿ ಬಂದು ದ ಸಮ್ ಆಫ್ ಆಲ್ ದಿ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಇಸ್ ಈಕ್ವಲ್ ಟು 80. ಎಲ್ಲ ಆ್ಯಂಗಲ್ನ ಟ್ರಯಾಂಗಲಲ್ಲಿ ಏನಾಗಿರುತ್ತೆ, 180 ಡಿಗ್ರಿ ಟೋಟಲ್ ಆಗಿರುತ್ತೆ. ಎರಡನೇದು, ದ ಸಮ್ ಆಫ್ ದಿ ಲೆಂತ್ ಆಫ್ ಎನಿ ಟೂ ಸೈಡ್ಸ್ ಇಸ್ ಗ್ರೇಟರ್ ದೆನ್ ದಿ ಲೆಂತ್ ಆಫ್ ದಿ ಥರ್ಡ್ ಸೈಡ್. ಸೊ ಎರಡೂ ಸೈಡಿನ ಲೆಂತು A+B ತೊಗೊಂಡ್ರೆ ಗ್ರೇಟರ್ ಆಗಿರುತ್ತೆ ಅಂತ ಅವ್ರು ಹೇಳ್ತಾ ಇರೋದು. ದ ಡಿಫ್ರೆನ್ಸ್ ಆಫ್ ಎನಿ ಟೂ ಸೈಡ್ಸ್ ಆಫ್ ಎನಿ ಟ್ರಯಾಂಗಲ್, ಡಿಫ್ರೆನ್ಸ್ ಅಂದರೆ A- B, ಇಸ್ ಲೆಸ್ ದ್ಯಾನ್ ದಿ ಲೆಂತ್ ಆಫ್ ದಿ ಥರ್ಡ್ ಸೈಡ್. ಸೊ ಇದು ಎರಡು ಇಂಪಾರ್ಟೆಂಟ್ ಪ್ರಾಪರ್ಟಿ ಆಗುತ್ತೆ. ಓಕೆ, A+B ಇಸ್ ಗ್ರೇಟರ್ ದ್ಯಾನ್ C ಆ್ಯಂಡ್ A- B ಇಸ್ ಲೆಸ್ ದ್ಯಾನ್ C ಸೈಡ್ ಆಫ್ ದಿ ಟ್ರಯಾಂಗಲ್ಗೆ. ಇನ್ನು ಏರಿಯಾಗೆ ಬಂದರೆ, ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ ಒಟ್ಟು 3 ಥರ ಫಾರ್ಮುಲಾ ಇದೆ. ಮೊದಲನೇದು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಎರಡನೇದು ಇನ್ನು ಟ್ರಿಗ್ನೋಮೆಂಟ್ರಿ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡಿದ್ರೆ ಹಾಫ್ ಇಂಟು BC ಇಂಟು ಸೈನ್ ಆಫ್ B ಆ್ಯಂಡ್ C ಎರಡು ಸೈಡ್ ಲೆಂತ್ ಆಫ್ ದಿ ಟ್ರಯಾಂಗಲ್ ಆಗಿರುತ್ತೆ. ಇನ್ನು ಮೂರನೇದು ರೂಟ್ ಆಫ್ S ಇಂಟು S ಮೈನಸ್ A ಇಂಟು S ಮೈನಸ್ B ಇಂಟು S ಮೈನಸ್ C. ಇಲ್ಲಿ S ಅನ್ನೋದು ಏನಾಗಿರುತ್ತೆ ಅಂದರೆ ಸೆಮಿ ಪೆರಿಮೀಟರ್ ಆಗಿರುತ್ತೆ.
ಪೆರಿಮೀಟರ್ ಆಫ್ ಟ್ರಯಾಂಗಲ್. ಓಕೆ, ಇನ್ನು ನೆಕ್ಸ್ಟ್ ಎ ಬಿ ಸಿ ಬಂದು ಸೈಡ್ ಆಫ್ ದಿ ಟ್ರಯಾಂಗಲ್ ಆಗಿರುತ್ತೆ. ಓಕೆ, ಸೊ ಇಷ್ಟು ಬೇಸಿಕ್ಸ್ ಆಗುತ್ತೆ. ಇದಾದಮೇಲೆ ನಂತರ ನಾವು ಭಾಳ ಇಂಪಾರ್ಟೆಂಟ್ ಬರೋಣ, ಕ್ಲಾಸಿಫಿಕೇಷನ್ ಆಫ್ ಟ್ರಯಾಂಗಲ್ಸ್. ಎಷ್ಟೊಂದು ಥರ ಟ್ರಯಾಂಗಲ್ಸ್ ಇದೆ, ಅದರದ್ದು ಕ್ಲಾಸಿಫಿಕೇಷನ್ ಮಾಡೋಣ. ಮೊದಲನೇದು ಬೇಸ್ಡ್ ಆನ್ ಸೈಡ್ಸ್ ಅಲ್ಲಿ ಮಾಡೋಣ. ಬೇಸ್ಡ್ ಆನ್ ಸೈಡ್ಸ್, ಬೇಸ್ಡ್ ಅಪಾನ್ ಸೈಡ್ಸ್. ಸೊ ಸೈಡ್ ಮೇಲೆ ಡಿಪೆಂಡ್ ಆಗಿ ಭಾಳಷ್ಟು ವೆರೈಟಿ ಆಫ್ ಟ್ರಯಾಂಗಲ್ಸ್ ಇದೆ. ಮೊದಲನೇದು ಸ್ಕೇಲಿನ್ ಟ್ರಯಾಂಗಲ್. ಸ್ಕೇಲಿನ್ ಟ್ರಯಾಂಗಲ್. ಸೊ ಇಲ್ಲೇನಾಗುತ್ತೆ, ಆ ಟ್ರಯಾಂಗಲ್ ಯೂಸ್ ಆಲ್ ಲೆನ್ಸ್ ಆರ್ ಆಫ್ ಡಿಫ್ರೆಂಟ್ ಲೆನ್ಸ್ ಇನ್ ಸ್ಕೇಲಿನ್ ಟ್ರಯಾಂಗಲ್. ಅಂದರೆ ಎ ಬಿ ಸಿ ನಾವು ಟ್ರಯಾಂಗಲ್ ತೊಗೊಂಡ್ರೆ ಎ ಬೇರೆ ಇರುತ್ತೆ, ಬಿ ಬೇರೆ ಇರುತ್ತೆ, ಸಿ ಬೇರೆ ಇರುತ್ತೆ. ಸೊ ಇಂಥ ಟ್ರಯಾಂಗಲಲ್ಲಿ ಏರಿಯಾ ನಾವು ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಸೊ ವೇರ್ ಎಸ್ ಪೆರಿಮೀಟರ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 2. ಓಕೆ, ಎರಡನೇದು ಐಸೋಸೆಲಸ್ ಟ್ರಯಾಂಗಲ್. ಐಸೋಸೆಲಸ್ ಟ್ರಯಾಂಗಲ್. ಸೊ ಇಲ್ಲೇನಾಗುತ್ತೆ ಅಂದರೆ ಟೂ ಸೈಡ್ಸ್ ವಿಲ್ ಬಿ ಈಕ್ವಲ್. ಟೂ ಸೈಡ್ಸ್ ವಿಲ್ ಬಿ ಈಕ್ವಲ್. ಹೇಗೆ ಅಂದರೆ ಟ್ರಯಾಂಗಲ್ ಎ ಬಿ ಸಿ ಇದ್ದರೆ ಇಲ್ಲಿ ಈ ಸೈಡು ಈಕ್ವಲ್ ಆಗಿರುತ್ತೆ. ಟೂ ಸೈಡ್ಸ್ ಈಕ್ವಲ್. ಓಕೆನಾ, ಇದೊಂದು ಸೈಡ್ ಈಕ್ವಲ್ ಅನ್ಈಕ್ವಲ್ ಆಗಿರುತ್ತೆ. ಸೊ ಇಂಥ ಟ್ರಯಾಂಗಲಲ್ಲಿ ಏರಿಯಾ ಈಗ ಫೈಂಡ್ ಔಟ್ ಮಾಡೋದು ಅಂದರೆ ಇದು ಎರಡು ಎ ಆಗಿರುತ್ತೆ, ಸೇಮ್ ಇರೋದ್ರಿಂದ ಇದು ಒಂದು ಬಿ ಆಗಿರುತ್ತೆ. ಬಿ ಬೈ 4 ಇಂಟು ರೂಟ್ ಆಫ್ 4a² ಮೈನಸ್ b² ಆಗಿರುತ್ತೆ. ಇನ್ನು ನೆಕ್ಸ್ಟು ಇಂಥ ಟ್ರಯಾಂಗಲಲ್ಲಿ ಹೈಟ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ ರೂಟ್ ಆಫ್ 4a² ಮೈನಸ್ b² ಬೈ 2 ಹೈಟ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಹೆಸರೇ ಹೇಳೋ ಹಾಗೆ ಆಲ್ ಸೈಡ್ಸ್ ಆರ್ ಈಕ್ವಲ್. ಎ ಆಲ್ ಸೈಡ್ಸ್ ವಿಲ್ ಬಿ ಈಕ್ವಲ್. ಸೊ ಎ ಈಸ್ ಈಕ್ವಲ್ ಟು ಬಿ ಈಸ್ ಈಕ್ವಲ್ ಟು ಸಿ ಅಂತ ಜನರಲ್ ಆಗಿ ಹೇಳ್ಬೋದು. ಸೊ ಏರಿಯಾ ಏನಾಗಿರುತ್ತೆ, ರೂಟ್ 3/2a² ಏರಿಯಾ ಆಗುತ್ತೆ. ಇನ್ ಹೈಟ್ ಆಫ್ ದಿ ಟ್ರಯಾಂಗಲ್ ಬಂದು ರೂಟ್ 3/2a ಆಗುತ್ತೆ. ಇವೆಲ್ಲ ಫಾರ್ಮುಲಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಬೇಸ್ಡ್ ಅಪಾನ್ ಆ್ಯಂಗಲ್ಸ್. ಎರಡನೇ ಮೆಥಡು ಬೇಸ್ಡ್ ಅಪಾನ್ ಆ್ಯಂಗಲ್ಸ್. ಮೊದಲನೇದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ಓಕೆ, ಮೊದಲನೇದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಈ ಥರ ಇರುತ್ತೆ ಅಲ್ವಾ. ಸೊ ಒನ್ ಆಫ್ ದಿ ಆ್ಯಂಗಲ್ ಇಸ್ 90 ಡಿಗ್ರಿ. ಒನ್ ಆಫ್ ದಿ ಆ್ಯಂಗಲ್ ಇಸ್ 90 ಡಿಗ್ರಿ. ಏರಿಯಾ ವಿಲ್ ಬಿ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಆರ್ ಹಾಫ್ ಇಂಟು ಬೇಸ್ ಇಂಟು ಹೈಪೋಟೆನಸ್ ಅಂತಲೂ ನಾವು ತೊಗೋಬೋದು. ಇಲ್ಲಿ ಭಾಳ ಇಂಪಾರ್ಟೆಂಟ್ ಬರೋದು ಯಾವುದು ಅಂದರೆ ಪೈಥಾಗರಸ್ ಥಿಯರಮ್. ಪೈಥಾಗರಸ್ ಥಿಯರಮ್. ಓಕೆ, ಸೊ ಅವ್ರೇನು ಹೇಳ್ತಾರೆ ಅಂದರೆ ಪೈಥಾಗರಸ್ ಥಿಯರಮಲ್ಲಿ ಇದು ಹೈಟು ಹೈಪೋಟೆನಸ್ ಆಗುತ್ತೆ. ಇಲ್ಲಿ ಒಂದು ಸೈಡ್ ಇರುತ್ತೆ, ಇಲ್ಲಿ ಒಂದು ಸೈಡ್ ಇರುತ್ತೆ. ಈಕ್ವಲ್ ಆಗಿರ್ಬೋದು, ಅನ್ಈಕ್ವಲು ಆಗಿರ್ಬೋದು. ಸೊ ಪೈಥಾಗರಸ್ ಥಿಯರಿ ಪ್ರಕಾರ ಏನು ಅಂದರೆ ಇದು ಎ ಬಿ ತೊಗೊಳೋಣ, ಇದು ಎಚ್ ಬದಲು ಸಿ ಅಂತಲೂ ತೊಗೋಬೋದು. ಓಕೆ, ಸೊ a² ಪ್ಲಸ್ b² ಪ್ಲಸ್ c². ಸೊ ಎರಡು ಸೈಡ್ನ ಸ್ಕ್ವೇರ್ ಮಾಡಿದ್ರೆ, ಎರಡು ಸೈಡ್ನ ನಾವು ಸ್ಕ್ವೇರ್ ಮಾಡಿದ್ರೆ ನಮಗೇನು ಬರುತ್ತೆ ಅಂದರೆ ಅದು ಹೈಪೋಟೆನಸ್ಗೆ ಸ್ಕ್ವೇರ್ ಆಗಿರುತ್ತೆ ಅಂತ. ಇದು ಪೈಥಾಗರಸ್ ಥಿಯರಮ್ ಬರುತ್ತೆ. ಈ ಪೈಥಾಗರಸ್ ಥಿಯರಮಲ್ಲಿ ಟ್ರಿಪ್ಲೆಟ್ಸ್ ಅಂತಲೂ ಬರುತ್ತೆ. ಪೈಥಾಗರಸ್ ಟ್ರಿಪ್ಲೆಟ್ಸ್ ಅಂತ ಅಂದರೆ ಯಾವುದು ಅಂದರೆ 3, 4, 5. ಏನಾದರೂ ಅರ್ಥ ಅಂದರೆ 3² ಪ್ಲಸ್ 4² ಇಸ್ ಈಕ್ವಲ್ ಟು 5² ಸೇಮ್ ಬರುತ್ತೆ ಅಂತ. ಸೊ 9 + 16 ಇಸ್ ಈಕ್ವಲ್ ಟು 25. ಸೊ ಇದು ಪೈಥಾಗರಸ್ ಟ್ರಿಪ್ಲೆಟ್. ಸೊ 3, 4, 5 ಪೈಥಾಗರಸ್ ಟ್ರಿಪ್ಲೆಟ್ ಆಗುತ್ತೆ. ಅದೇ ಥರ 5, 12, 13. ಆಮೇಲೆ 7, 24, 25. ನೆಕ್ಸ್ಟು 8, 15, 17. ಆಮೇಲೆ 9, 40, 41. 11, 60, 61. ನೆಕ್ಸ್ಟು 20, 21 ಆ್ಯಂಡ್ 29. ಇಷ್ಟು ಪೈಥಾಗರನ್ ಟ್ರಿಪ್ಲೆಟ್ಸ್ ಆಗುತ್ತೆ. ಆಪ್ಷನ್ಸಲ್ಲಿ ನಾವು ವಿತೌಟ್ ಸಾಲ್ವ್ ಮಾಡಿದಾಗ ಎರಡು ಸೈಡ್ ನಮಗೆ ಗೊತ್ತಿದ್ರೆ ಇನ್ನು ಮೂರನೇ ಸೈಡ್ ನಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ. ಸಾಲ್ವ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಓಕೆ, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬಗ್ಗೆ. ಇನ್ನು ಎರಡನೇ ಬಂದು ಒಬ್ಟ್ಯೂಸ್ ಆ್ಯಂಗಲ್. ಒಬ್ಟ್ಯೂಸ್ ಆ್ಯಂಗಲ್ಡ್ ಟ್ರಯಾಂಗಲ್. ಒಬ್ಟ್ಯೂಸ್ ಆ್ಯಂಗಲ್ಡ್ ಅಂದರೆ ಏನು,
ನಮಗೇನು ಗೊತ್ತು, ಆ್ಯಂಗಲ್ ಇಸ್ ಮೋರ್ ದ್ಯಾನ್ 180 ಡಿಗ್ರಿ ಇದ್ದಾಗ ಅಬ್ಟ್ಯೂಸ್ ಬರುತ್ತೆ. ನೆಕ್ಸ್ಟ್ ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಆ್ಯಂಗಲ್ ಇಸ್ ಲೆಸ್ ದ್ಯಾನ್ 90 ಡಿಗ್ರಿ ಬರುತ್ತೆ. ಇನ್ನು 4ನೇದು, ಇದು ಇಂಪಾರ್ಟೆಂಟು, ಐಸೋಸೆಲಸ್ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ಐಸೋಸೆಲಸ್ ಟ್ರಯಾಂಗಲ್ ಅಂದರೆ 2 sides ಆರ್ ಈಕ್ವಲ್, ಅದರಲ್ಲಿ ರೈಟ್ ಆ್ಯಂಗಲ್ ಅಂತ ಹೇಳುತ್ತಾರೆ. ಸೊ ರೈಟ್ ಆ್ಯಂಗಲ್ ಅಂದರೆ ಈ ಥರ ಇರುತ್ತೆ, 1 ಆ್ಯಂಗಲ್ ಇಸ್ 90 ಡಿಗ್ರಿ. ನೆಕ್ಸ್ಟು 2 sides ಆರ್ ಈಕ್ವಲ್, ಇವೆರಡು ಈಕ್ವಲ್ ಆಗಿರುತ್ತೆ. ಆಬ್ವಿಯಸ್ಲಿ ಇದು ಹೈಪೋಟೆನಸ್ ಆರ್ ಹೈಟ್. ಸೊ ಇಂಥ ಕೇಸಲ್ಲಿ ಹೈಪೋಟೆನಸ್ ಏನಾಗಿರುತ್ತೆ, a√2 ಆಗಿರುತ್ತೆ. ಓಕೆ, ನೆಕ್ಸ್ಟು ಪೆರಿಮೀಟರ್ P = 2a + h. ಈ h ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, 2a + a√2. ಓಕೆ, ಸೊ a × 2 + √2 ಆಗಿರ್ಬೋದು. ಓಕೆನಾ. ಇದಾದಮೇಲೆ ನೆಕ್ಸ್ಟ್ 5th ಟೈಪ್ ಆಫ್ ಟ್ರಯಾಂಗಲ್ ಬಂದು ಸ್ಕೇಲಿನ್ ಟ್ರಯಾಂಗಲ್. ಸ್ಕೇಲಿನ್ ಅಂದರೆ ಆಲ್ 3 sides ಆರ್ ನಾಟ್ ಈಕ್ವಲ್ ಅಲ್ವಾ. ಸೊ a is not equal to b is not equal to c. ಆ್ಯಂಗಲ್ ಏನು ಬೇಕಾದ್ರೂ ಆಗಿರ್ಬೋದು. ನೆಕ್ಸ್ಟು ಐಸೋಸೆಲಸ್ ಟ್ರಯಾಂಗಲಲ್ಲಿ ಏನು ನಮ್ಗೆ ಗೊತ್ತು, 2 sides ವಿಲ್ ಬಿ ಈಕ್ವಲ್. ಓಕೆ, ಸೊ ಇವೆರಡು ಸೈಡ್ಸ್ ಈಕ್ವಲ್ ಆಗಿರುತ್ತೆ, ಎ ಬಿ ಸಿ. ಸೊ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ. ಹಾಗಾಗಿ ಆ್ಯಂಗಲ್ ಎ ವಿಲ್ ಬಿ ಆಲ್ಸೋ ಈಕ್ವಲ್ ಟು ಆ್ಯಂಗಲ್ ಸಿ. ಇದು ಇಂಪಾರ್ಟೆಂಟ್, ನೋಡ್ಕೊಳ್ಬೇಕು ನೀವು. ಓಕೆ, ಅದಾದಮೇಲೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಏನಾಗಿರುತ್ತೆ, ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂದರೆ ಆಲ್ ಸೈಡ್ಸ್ ವಿಲ್ ಬಿ ಈಕ್ವಲ್. ಸೊ ಎಲ್ಲ ಆ್ಯಂಗಲ್ ಏನಾಗಿರುತ್ತೆ, 60 ಡಿಗ್ರಿ ಆಗಿರುತ್ತೆ. ಸೊ ಇದು ಎ ಬಿ ಸಿ ಅಂದರೆ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಎ ಸಿ. ಸೊ ಎಲ್ಲ ಆ್ಯಂಗಲ್ 60 ಡಿಗ್ರಿ ಆಗಿರುತ್ತೆ. ಇದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಬಗ್ಗೆ. ಓಕೆ, ನೆಕ್ಸ್ಟು ಇನ್ ಪಾಯಿಂಟ್ಸ್ ಆಫ್ ಎ ಟ್ರಯಾಂಗಲ್ ನೋಡೋಣ. ಆಲ್ಟಿಟ್ಯೂಡ್, ಬೇಸಿಕ್ ಡೆಫಿನಿಷನ್ಸ್ ಕೆಲವು ನೋಡೋಣ. ಓಕೆ, ಇಲ್ಲಿಗೆ ಈ ಟೈಪ್ಸ್ ಆಫ್ ಟ್ರಯಾಂಗಲ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಆಲ್ಟಿಟ್ಯೂಡ್ ಆರ್ ಹೈಟ್ ಅಂತಲೂ ಹೇಳ್ತೀವಿ. ಸೊ ಏನು ಆಲ್ಟಿಟ್ಯೂಡ್ ಆರ್ ಹೈಟ್ ಅಂತ ಅಂದರೆ, ಓಕೆ, ಫಾರ್ ಎಕ್ಸಾಂಪಲ್ ಒಂದು ಟ್ರಯಾಂಗಲ್ ತೊಗೋತೀನಿ. ಒಂದು ಟ್ರಯಾಂಗಲಲ್ಲಿ ಇದು ಎ ಬಿ ಸಿ, ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀನಿ. ಒಂದು ವರ್ಟೆಕ್ಸಿಂದ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀನಿ. ಸೊ ಓಕೆ, ಇದು ಇಲ್ಲಿ ಬರಬೇಕು, ಡಿ ಇ ಎಫ್. ಓಕೆ, ಸೊ ಆಲ್ಟಿಟ್ಯೂಡ್ ಅಂತ ಅಂದರೆ ಆ್ಯಂಗಲ್ನ ಬೈಸೆಕ್ಟ್ ಮಾಡಿಕೊಂಡು ಆಪೋಸಿಟ್ ವರ್ಟೆಕ್ಸಿಂದ ಡ್ರಾ ಮಾಡಿರ್ತೀವಿ. ಓಕೆ, ಸೊ ಇಲ್ಲಿ ಪಿ ಎಫ್ ಅನ್ನೋದು ಒಂದು ಆಲ್ಟಿಟ್ಯೂಡ್ ಆಗಿದೆ. ಹೇಗೆ ಮಾಡಿದೆ ಅಂದರೆ ಆಪೋಸಿಟ್ ವರ್ಟೆಕ್ಸ್ ಅಂದರೆ ಈ ಬಿ ವರ್ಟೆಕ್ಸಿಂದ ಇಲ್ಲಿಗೆ ಆಪೋಸಿಟ್ ಸೈಡ್ಗೆ ಲೈನ್ ಅಟ್ಯಾಚ್ ಆಗಿದೆ. ಸೊ ಅದು ಆಲ್ಟಿಟ್ಯೂಡ್ ಆಗುತ್ತೆ. ಇದಾದಮೇಲೆ ನೆಕ್ಸ್ಟು ಇಂಪಾರ್ಟೆಂಟು ಮೀಡಿಯನ್ ಅಂದರೆ ಏನು. ಸೊ ಮೀಡಿಯನ್ ಏನಾಗುತ್ತೆ ಅಂದರೆ ಮಿಡ್ ಪಾಯಿಂಟ್ಗೆ ಜಾಯಿನ್ ಆಗುತ್ತೆ, ಮಿಡ್ ಪಾಯಿಂಟ್ ಆಫ್ ದಿ ಸೈಡ್. ಸೊ ಮಿಡ್ ಪಾಯಿಂಟ್ ಆಫ್ ದಿ ಸೈಡ್ ಜಾಯಿನ್ ಆಗೋದ್ರಿಂದ ನಾವೇನು ಹೇಳ್ಬೋದು, ಸೈಡ್ಸು ಈಕ್ವಲ್ ಆಗಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದು ಎ ಬಿ ಸಿ, ಇದು ಇ ಎಫ್ ಡಿ. ಸೊ ಇದು ಮಿಡ್ ಪಾಯಿಂಟ್, ಇವೆರಡು ಈಕ್ವಲ್ ಆಗಿರುತ್ತೆ. ಇಲ್ಲಿ ಡಿವೈಡ್ ಆಗೋದು ಈಕ್ವಲ್ ಆಗಿ ಲೆಂತಾಗಿ ಡಿವೈಡ್ ಆಗುತ್ತೆ. ಓಕೆ, ಸೊ ಇದು ಮಿಡ್ ಪಾಯಿಂಟ್ ಆಗುತ್ತೆ. ಸೊ ನಾವೇನು ಬರಿಬೋದು ಇಲ್ಲಿ, ಬಿ ಇ ಇಸ್ ಈಕ್ವಲ್ ಟು ಸಿ ಇ ಇಸ್ ಈಕ್ವಲ್ ಟು ಎ ಡಿ ಇಸ್ ಈಕ್ವಲ್ ಟು ಬಿ ಡಿ ಇಸ್ ಈಕ್ವಲ್ ಟು ಎ ಎಫ್ ಇಸ್ ಈಕ್ವಲ್ ಟು ಸಿ ಎಫ್ ಆಗುತ್ತೆ, ಈಕ್ವಲ್ ಆಗಿರೋದ್ರಿಂದ. ಓಕೆ, ನೆಕ್ಸ್ಟು ಆ್ಯಂಗಲ್ ಬೈಸೆಕ್ಟರ್ ಅಂದರೆ ಏನು, ಆ್ಯಂಗಲ್ನ ಬೈಸೆಕ್ಟ್ ಮಾಡುತ್ತೆ, ವರ್ಟೆಕ್ಸಲ್ಲೇ ಆ್ಯಂಗಲ್ನ ಬೈಸೆಕ್ಟ್ ಮಾಡುತ್ತೆ. ಸೊ ಎ ಬಿ ಸಿ ಟ್ರಯಾಂಗಲ್ ತೊಗೊಂಡ್ರೆ ಸೊ ಇದು ಆ್ಯಂಗಲ್ನೇ ಬೈಸೆಕ್ಟ್ ಮಾಡುತ್ತೆ, ಈಕ್ವಲ್ ಆಗಿ ಬೈಸೆಕ್ಟ್ ಮಾಡುತ್ತೆ. ಸೊ ಓಕೆ, ಆ್ಯಂಗಲ್ ಬಿ ಏನಾಗಿರುತ್ತೆ, /2 ಆಗುತ್ತೆ. ಆವಾಗ ಇದೆಲ್ಲ ನಮ್ಗೆ ಹೆಲ್ಪ್ ಆಗುತ್ತೆ ಅಂದರೆ ಪ್ರಾಬ್ಲಮ್ಸಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟು ಇಂಪಾರ್ಟೆಂಟು ಸರ್ಕಮ್ಸೆಂಟರ್. ಸೊ ಈ ಸರ್ಕಮ್ಸೆಂಟರ್ ಅಂದರೆ ಏನು ಅಂದರೆ, ಇಟ್ ಈಸ್ ದಿ
point of intersection of the three perpendicular bisectors of a triangle. ಹಾಗೆ ಇದೇನಾಗಿರುತ್ತೆ ಅಂದರೆ ಸರ್ಕಮ್ಸೆಂಟರ್ ಈಕ್ವಿಡಿಸ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಏನು ಮಾಡ್ತಾರೆ ಅಂತಂದರೆ, ಇದು ಒಂದು ಟ್ರಯಾಂಗಲ್ ತೊಗೊಂಡ್ವಿ ಅಲ್ಲ, ಇಲ್ಲೇನಾಗಿರುತ್ತೆ, ನಾವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ವಿ ಅಲ್ಲ, ಎಲ್ಲ ವರ್ಟೆಕ್ಸಿಂದನೂ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ವಿ. ಸೊ ಈ ಪರ್ಪೆಂಡಿಕ್ಯುಲರ್ ವರ್ಟೆಕ್ಸ್ನ ಇಟ್ಕೊಂಡು ಒಂದು ಸರ್ಕಲ್ನ ಡ್ರಾ ಮಾಡ್ತಾರೆ. ಇದನ್ನೇ ಸರ್ಕಮ್ಸೆಂಟರ್ ಅಂತ ಹೇಳೋದು. ಸೊ ರೇಡಿಯಸ್ನ ಏನು ಹೇಳ್ತಾರೆ, ಸರ್ಕಮ್ ರೇಡಿಯಸ್ ಅಂತ ಹೇಳ್ತಾರೆ. ಓಕೆ, ಸೊ ಇದು ಏನಾಗಿರುತ್ತೆ, ಸರ್ಕಮ್ ರೇಡಿಯಸ್ ಆಗಿರುತ್ತೆ. ಓಕೆ, ಹಾಗೆ ಸರ್ಕಮ್ಸೆಂಟರ್ ಅನ್ನೋದು ಸರ್ಕಲು ಒಳಗಡೆನೂ ಬರ್ಬೋದು, ಹಾಗೆ ಹೊರಗಡೆನೂ ಬರ್ಬೋದು. ಸೊ ಇಂಥದಕ್ಕೆ ಹೇಗೆ ನಾವು ರೇಡಿಯಸ್ ಆಗಲಿ ಏರಿಯಾ ಆಗಲಿ ಫೈಂಡ್ ಔಟ್ ಮಾಡೋದು ಅಂದರೆ, ರೇಡಿಯಸ್ ಹೇಗೆ ಫೈಂಡ್ ಔಟ್ ಮಾಡೋದಂದರೆ, ರೇಡಿಯಸ್ ಇಸ್ ಈಕ್ವಲ್ ಟು ಸೈಡ್ ಬೈ √3. ಇದು ಯಾವುದಕ್ಕೆ ಅಂದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದೆ, ಬಿಕಾಸ್ ಆಲ್ ಸೈಡ್ಸ್ ವಿಲ್ ಬಿ ಈಕ್ವಲ್. ಓಕೆನಾ, ಬೇರೆ ಫಾರ್ ಎನಿ ಟ್ರಯಾಂಗಲ್ಗೆ ABC/4A. ಇಲ್ಲಿ ಎ ಅಂದ್ರೇನು, ಏರಿಯಾ ಆಫ್ ಟ್ರಯಾಂಗಲ್. ಓಕೆ, ನೆಕ್ಸ್ಟ್ ಪೊಸಿಷನಿಂಗ್ ಆಫ್ ದಿ ಸರ್ಕಮ್ಸೆಂಟರ್, ವೆರಿ ಇಂಪಾರ್ಟೆಂಟ್. ಪೊಸಿಷನಿಂಗ್ ಆಫ್ ಸರ್ಕಮ್ಸೆಂಟರ್. ಸೊ ಮೊದಲನೇದು, ಇಫ್ ಟ್ರಯಾಂಗಲ್ ಇಸ್ ಅಕ್ಯೂಟ್ ಅಂದರೆ ಲೆಸ್ ದೆನ್ 90 ಡಿಗ್ರಿ ಟ್ರಯಾಂಗಲ್ ಆಗಿದ್ದರೆ, ಸರ್ಕಮ್ಸೆಂಟರ್ ವಿಲ್ ಲೈ ಇನ್ಸೈಡ್ ದಿ ಟ್ರಯಾಂಗಲ್. ಸರ್ಕಮ್ಸೆಂಟರ್ ಏನಾಗಿರುತ್ತೆ, ಇನ್ಸೈಡ್ ದಿ ಟ್ರಯಾಂಗಲ್ ಫಾರ್ಮ್ ಆಗಿರುತ್ತೆ. ಇನ್ ಕೇಸ್ ಟ್ರಯಾಂಗಲ್ ಏನಾದರೂ ಅಪ್ಟ್ಯೂಸ್ ಆ್ಯಂಗಲ್ ಆಗಿದ್ದರೆ ಏನಾಗಿರುತ್ತೆ, ಸರ್ಕಮ್ಸೆಂಟರ್ ವಿಲ್ ಲೈ ಔಟ್ಸೈಡ್ ದ ಟ್ರಯಾಂಗಲ್. ಮೇಲಿನ ಎಕ್ಸಾಂಪಲ್ ತೋರಿಸ್ದಲ್ಲ ಆ ಥರ. ಓಕೆ, ಆಮೇಲೆ ಇಫ್ ದ ಟ್ರಯಾಂಗಲ್ ಇಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅವಾಗ ಏನಾಗಿರುತ್ತೆ ಅಂದರೆ, ಸರ್ಕಮ್ಸೆಂಟರ್ ವಿಲ್ ಲೈ ಆನ್ ದಿ ಮಿಡ್ ಪಾಯಿಂಟ್ ಆಫ್ ಹೈಪೋಟೆನಸ್. ಸೊ ನಿಮಗೆ MCQಸಲ್ಲಿ ಕೇಳ್ಬೋದು ಇನ್ಸೈಡು ಔಟ್ಸೈಡು ಏನು ಅಂತ. ಸೊ ಇದು ಅದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ, ಅದಾದಮೇಲೆ ನೆಕ್ಸ್ಟು ಇನ್ಸೆಂಟರ್ ಔಟ್ಸೆಂಟ್ರ್ ನೋಡಿದ್ವಿ ಅಲ್ಲ, ಇನ್ಸೆಂಟರ್ ಹೇಗೆ ಬರುತ್ತೆ, ಇನ್ಸೆಂಟರ್ ಹೇಗೆ ಬರುತ್ತೆ. ಸೊ ಹಾಗೆ ಟ್ರಯಾಂಗಲ್ಗೆ ಏನು ಮಾಡಿರ್ತೀವಿ ನಾವು, ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿರ್ತೀವಿ ಅಲ್ಲ. ಸೊ ಇದು ಟ್ರಯಾಂಗಲ್ ABC. ಇಲ್ಲಿ ಒಳಗಡೆ ಈ ರೇಡಿಯಸ್ನ ಇಟ್ಕೊಂಡು ಏನು ಮಾಡುತ್ತೆ, ಒಂದು ಸರ್ಕಲ್ನ ಡ್ರಾ ಮಾಡ್ಬೋದು. ಸೊ ಇದು ಇನ್ಸೆಂಟರ್ ಆಗುತ್ತೆ. ಓಕೆನಾ, ಸೊ ಇಲ್ಲಿ ರೇಡಿಯಸ್ ಹೇಗೆ ಫೈಂಡ್ ಔಟ್ ಮಾಡೋದು, A/S. ಎ ಅಂದ್ರೇನು, ಏರಿಯಾ, ಬೈ ಸೆಮಿ ಪೆರಿಮೀಟರ್ ಹೇಗೆ ಫೈಂಡ್ ಔಟ್ ಮಾಡೋದು, ಸೆಮಿ ಪೆರಿಮೀಟರು A+B+C/2. ಓಕೆನಾ, ಇದು ಫಾರ್ ಎನಿ ಟ್ರಯಾಂಗಲ್ಗೆ. ಇನ್ ಕೇಸ್ ಏನಾದರೂ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಯಿತು ಅಂದರೆ, ಸೊ ಅವಾಗ ಏನು ಮಾಡೋದು ಅಂದರೆ, ರೇಡಿಯಸ್ ವಿಲ್ ಬಿ ಈಕ್ವಲ್ ಟು ಸೈಡ್ ಬೈ 2√3. ಓಕೆ, ಇದು ಸರ್ಕಮ್ಸೆಂಟರ್ ಬೇಗ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸೆಂಟ್ರಾಯ್ಡು, ಆರ್ಥೋಸೆಂಟರು ಅದನ್ನೆಲ್ಲ ನೋಡೋಣ. ಈ ಸರ್ಕಮ್ಸೆಂಟರ್ದು ಇನ್ನು ನೆಕ್ಸ್ಟ್ ಟಾಪಿಕ್ಸು ಇದ್ದಾವೆ. ಓಕೆ, ಇವತ್ತು ಬಂದು ಬೇಸಿಕ್ಸ್ ಆಗುತ್ತೆ ಸರ್ಕಮ್ಸೆಂಟರ್ಗೆ. ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋನಲ್ಲಿ ಇನ್ನೂ ಭಾಳಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ನ ಕವರ್ ಮಾಡೋದಿದೆ, ಅದನ್ನು ಮಾಡೋಣ. ಓಕೆ, ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಏನು ಮಾಡಿದ್ವಿ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಬೇಕು ಅಂದರೆ, ಟ್ರಯಾಂಗಲಲ್ಲಿ ಎಷ್ಟು ಥರ ಟ್ರಯಾಂಗಲ್ ಇದೆ, ಏರಿಯಾ ಹೇಗೆ ಫೈಂಡ್ ಔಟ್ ಮಾಡೋದು. ಓಕೆ, ಅದಾದಮೇಲೆ ಸರ್ಕಮ್ಸೆಂಟರ್ ಮೇನ್ ನೋಡಿದ್ವಿ ನಾವು. ಓಕೆನಾ, ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆನಾ, ಥ್ಯಾಂಕ್ ಯು.